ಅಪ್ಪ ಅಡುಗೆ ಸುಮಾರಾಗಿ ಮಾಡಿದ್ರಾ? ಅಯ್ಯೋ ಚೆನ್ನಾಗೇ ಮಾಡಿದ್ರು ಕತ್ ಮಾಡಿ ಮಗ. ಅಡುಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಮನೇಲಿ ಅವ್ರು ಬಾಟ್ರ ಕೈಲಿ ಮಾಡಿಸಿಲ್ವಂತೆ, ಅವರೇ ಮಾಡಿದಂತೆ ಕಣ್ಮಗ. ಅವರೇ ಸುತ್ತಾಕೊಂಡು ಇವರು ಸೇರ್ಕೊಂಡು ಮಾಡಿದಂತೆ ಹೆಂಗಸ್ರುಗಳು ಭಾಳ ಚೆನ್ನಾಗಿ ಮಾಡಿದ್ರು ಮಾತ್ರ ಅಡುಗೆ. ಓ ಚೆನ್ನಾಗಿ ಮಾಡಿದ್ರು ಒಟ್ಟಿಗೆ ಹಂಗಂತಿದ್ರು ಎಲ್ಲವ ಇಲ್ಲಿ ಊಟ ಮಾಡಿದವರು. ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು ಅಡುಗೆ ಪಡ್ಗೆ ಎಲ್ಲನೂ ಅಂತಿದ್ರು. ಚೆನ್ನಾಗದೆ ಹುಡುಗಿನ ಬೇಕಂತೆ ಬಿಡು ಮಗ, ಭಾಳ ಲಾಯಕ್ಕಾಗದೆ. ಚೆಂದಾಗೇನೋ ಅದಕ್ಕನವ ಇನ್ನೂ ಮದುವೆಗಿನ ಮುಂಚೆ ಇಷ್ಟೆಲ್ಲ ರಗಳೆ ಆಯ್ತಲ್ಲ ಅಂತಾನೆ ನಾನು ಈಗ ಆಡೋದು ಒಂಚೂರು ಹಿಂದೆ ಮುಂದೆ ನೋಡೋದು. ಅಯ್ಯೋ ಮಗ ಇನ್ನೇನು ಮಾಡಿಯೇ, ರಗಳೆ ಆಯಿತು ರಾಮಾಯಣ ಆಯಿತು ಅಂತ ಕೊಂಡು ಅದನ್ನೇ ಮನ್ಸಲ್ಲಿ ಮಡಿಕೊಂಡು ಕೂತ್ಕೋಬೇಡ, ಸುಮ್ಮನಿರು ಮಗ. ನನ್ನ ಮಾತಾ ಕೇಳು ನೀನು, ಏನು ಆಗಬಾರ್ದಾಗಿಲ್ಲ. ಸುಮ್ಮನೆ ಇಲ್ದೋದೆಲ್ಲನೂ ಯಾವನೋ ಬಡ್ಡಿಯದ ಆಗ್ನಾರ್ದವ್ರನ್ನ ಫೋನ್ ಮಾಡ್ದ ಅಂದ್ಕೊಂಡು ತಪ್ಪು ತಿಳ್ಕೊಂಡವಳು ನೀನು. ಈಗ ಸುಮ್ಮನೆ ಅದನ್ನೇ ಒಂದು ದೊಡ್ಡ ರಗಳೆ ರಾಮಾಯಣ ಮಾಡ್ಕೊ ಕೂತ್ಕೊಂಡ್ರೆ ಅದವ. ನನ್ನ ಮಾತಾ ಕೇಳು ನೀನು, ಸರಿಯಾ? ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು ನೀನು. ಯಾಕೆ ಬೇಸರ ಮಾಡ್ಕೊಂಡಿಯೇ? ಯಾಕೆ ಹುಡುಗಿ ಚೆನ್ನಾಗದೆ, ಗುಣವಂತೇನೇ ಒಟ್ಟಿಗೆ ಹೇಳ್ಬೇಕು ಅಂದರೆ ಗುಣವಂತೇನೇ ಕಣ್. ಸುಮ್ಕಿರು, ನೋಡ್ರೆ ಗೊತ್ತಾಯ್ತದೆ ಕತೆ. ನೀನು ಹೊಂದಾಣಿಕೆ ಮಾಡ್ಕೊಂಡು ಹಚ್ಕೊಟ್ಟಾಗ ಹೋಗ್ಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡದು ಮಾಡ್ಕೊಂಡು ಹೋಗ್ಬೇಡ್ದು ಅಷ್ಟೇ. ಅಯ್ಯೋ ಅಪ್ಪ ನಾನು ಯಾಕೆ ಹೋಗೋಣ ದೊಡ್ಡದು ವಿಷಯ ಮಾಡೋಣ, ನಂದೇನು ಇಲ್ಲ ಕಣಪ್ಪ. ಅವ್ರ ಕೈ ಅವ್ರ ಬಾಯಿ ನಾನೇನು ಅದು ತಿನ್ನಬೇಡಿ ಅದು ನುಣ್ಬೇಡಿ ಅಂತನಪ್ಪ. ಏನಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಇರಬೇಕು ಅಷ್ಟೇ. ಅವಳು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಅನಿಸ್ತದೆ ನೋಡೋದು ತಾಡಪ್ಪ. ಮದುವೆ ಆದ್ಮೇಲೆ ತಾನು ಗೊತ್ತಾಗೋದು, ಈಗೇನು ಗೊತ್ತಾಗೋದು? ಈಗೆಲ್ಲವ ಮದುವೆಗಿನ ಮುಂಚೆ ಎಲ್ಲ ಸೈಲೆಂಟ್ ಆಗಿರೋದಂಗೆ ಕಾಣ್ತಾರೆ. ಆಮೇಲೆ ಅಲ್ವ ಅವ್ರು ನಿಜ ಬಡ ತೋರೋದು ನೋಡೋದ ಬಿಡು ಒಟ್ಟಿಗೆ. ಇನ್ನೇನು ಮಾಡೋಂಗಿದ್ದದು? ನನಗೇನೋ ಒಟ್ಟಿಗೆ ಇಷ್ಟ ಅಲ್ಲವ ಅದು ಇದು ಫೋನು ಗೇನು ಅಂತ ಇಷ್ಟೆಲ್ಲ ಆದಮೇಲೆ ಬೇಡವೇ ಬೇಡ ಅನ್ನೋ ಲೆಕ್ಕವೇ ಬಂದಿದ್ದು. ಇವನು ಸುನಿ ಏನು ಮಾಡು ಒಪ್ಪನಿಲ್ವಲ್ಲ. ಆದರೆ ಅಲ್ಗಾಯ್ತೀನಿ ಹನಿ, ಆದ್ರೆ ಅಲ್ಗಾಯ್ತೀನಿ ಅನ್ನೋಕ್ಕದ. ಅದಕ್ಕೆ ನಾನು ಸುಮ್ಮನೆ ಆಗೇನಿ. ನೋಡೋದ ಬಿಡಿ, ಏನಾದದು ಆಗಲಿ. ಇನ್ನು ನಾವೇನು ಮಾಡೋಂಗಿದ್ದದು? ಅವ್ರಾಗ ಅವ್ರೇ ನಾನು ಹಾಗೆ ಆಯ್ತೀನಿ ಅಲ್ಲಿಗೆ ಅಂತಂದ್ಮೇಲೆ ನಾನು ಮಾಡಿದ್ದು. ಇನ್ನು ನಾನೇನಪ್ಪ ಮಾಡೋಂಗಿದ್ದದು? ಚೆನ್ನಾಗದೆ ಸುಮ್ಮನಿರು. ಇದಕ್ಕೆ ಹಿಂಗಂತೀಯ ನೀನು? ಚೆನ್ನಾಗದೆ ಸುಮ್ಮನಿರು. ಅದಕ್ಕಿಂತ ಹೇಳ್ತಂದು ಮದುವೆ ಮಾಡ್ತಿದ್ದ ನೀನು? ಸುಮ್ಮನಿರು, ಏನಿಲ್ಲ ಕಣ. ತಲೆಗೆಡ್ಸ್ಕೊಬೇಡ ನೀನು ಅದನ್ನ ಮನ್ಸಿಂದ ತೆಗ್ದಾಕ್ಬೇಕು. ಅದಿದ್ದರೆ ಮನ್ಸ ಕೊರಿತಾ ಇರ್ತದೆ. ನಾಳೆ ದಿವಸಕ್ಕೂ ಬೆಣ್ಗೂ ಒಂದು ಮಾತು ಅಂದ್ಬಿಡ್ದು ನೀನು ಹಂಗೆ ಹಿಂಗೆ ಅಂತವ. ಅಯ್ಯೋ ನಾನು ಯಾಕಂದಾನೆ ಒಟ್ಟು ಅವ್ರ ಕೈಯವ್ರ ಬಾಯಿ ಬಿಗಿಯಾಗಿ ಮಡಿಕೊಂಡು ಹೋದ್ರು ಸರಿ ಅಷ್ಟೇ. ಇನ್ನೇನು ಇಲ್ಲ ನನಗೆ, ಎಲ್ಲ ಸರಿ ಆಯ್ತದೆ. ತಲೆಗೆಡ್ಸ್ಕೊಬೇಡ, ಸುಮ್ಕಿರುವ. ಹಂಗೂ ಅಡುಗೆನ ಗಿಡ್ಗೆ ಇವಳು ಅಕ್ಕರೆಲ್ಲ ಮಾತಾಡ್ತಿರೋ ಅಡುಗೆ ಭಾಳ ಚೆನ್ನಾಗಿ ಮಾಡೋರೆ ಮಾತ್ರ ಅಂದ್ಬಿಟ್ಟು. ಸೀರೆ ಒಳ್ಳೆ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ ಬೆಣ್ಣಿಗೆ? ಅಯ್ಯೋ ಚೆನ್ನಾಗಿ ಕಾಣ್ತಿತ್ತು. ಅವು ಎಣ್ಣೆ ಲಕ್ಷಣ ಅಲ್ವವ, ಹುಸಿ ಚೆನ್ನಾಗಿ ಕಾಣ್ತಿಲ್ಲ. ಏನು ಬಂಗಾರದಂಗೆ ಕಾಣೋದು. ಅವು ಯಾವ ಚಿಂದವ ಒಡವೆ ಹಾಕಿದ್ಲಲ್ಲ, ಯಾವ ಚಿಂದವ ಮಡಗಿದಾರ ಅವರು? ಯಾವ ಚಿಂದವೂ ಇಲ್ಲ ಎಂಥದ್ದು ಇಲ್ಲ. ಎಲ್ಲವ ಗ್ಯಾರಂಟಿ ಅವು ಕಣವ. ಅಂಥವ ಬ್ಯೂಟಿ ಪಾರ್ಲರಲ್ಲಿ ಸಿಗ್ತಾವಲ್ಲ ಬಾಡಿಗೆಗೆ, ಅಂಥವೆಲ್ಲ ತಂದು ಹಾಕಿದ್ದು. ಯಾವ ಚಿಂದವು ಏನೂ ಇಲ್ಲ. ವಾರೇನೂ ಮಾಡಿಸಿ ಮಡಿಕೊಂಡಿಲ್ಲ ಅವರು. ಅಷ್ಟೊತ್ತಿಂದನೂ ಅದೇನಪ್ಪ ಅದೇನು 2 ಹೆಣ್ಮಕ್ಳವೇ ಒಂದು ಜೊತೆ ವಾರೆ ಜುಮ್ಕಿ ಮಾಡಿಸಿ ಮಡಿಕೋಬೇಕು ಅನ್ನೋ ಜ್ಞಾನ ಬೇಡವಾ? ಸುಮ್ಮನಿರು. ಅದನ್ನು ನಾವೇ ಮಾಡಿಸ್ಬೇಕಂತ ಕಣವ. ಮಾಡಿಸ್ಕೊಡು. ಅಯ್ಯೋನೇ ನಿನ್ಗಾರ ದೇವರು ಬೇಕಾದಂಗೆ ಕೊಟ್ಟವನೇ, ಮಾಡಿಸ್ಕೊಡು. ಎಲ್ಲಿಗೋದವು ಅವು? ಮಾಡಿಸ್ಕೊಡ್ತಾನೆಯೇ ಏನು ಅವ್ರು ಮಡಿಕೊಬಿಡ್ತಿದ್ರೆ? ನಿನಗೆ ತಾನೇ ಯಾವತ್ತಿದ್ರು ಸೇರ್ತಿದ್ದು. ಏನು ಅವ್ರು ಏನಾದ್ರು ಮಡಿಕೊಳ್ತಿದ್ರೆ ಅದೊಂಥರ ನಿಮ್ಮ ಮನೆಗೆ ಬದುಕು. ನೀನು ಯಾವ ಒಡವೆ ಮಾಡಿಸಿದ್ರು ಅದು ನಿಮ್ಮ ಮನೆಗೆ. ಮಾಡಿಸ್ಕೊಡು ಅಚ್ಚುಕಟ್ಟಾಗಿ. ನೀನು ಸರಿ ಕಣವ, ಅಚ್ಚುಕಟ್ಟಾಗಿ ಮಾಡಿಸ್ಕೊಡು ಅಂದ್ರೆ ಅದು ಹೆಂಗೆ ಅರ್ಥ? ಅಚ್ಚುಕಟ್ಟಾಗಿ ಏನೋ ನಾನು ಮಾಡಿಸ್ತೀನಿ ಅಂತ ಅನ್ಕೋ. ಇವನು ಕೇಳ್ತಾರಪ್ಪ. ಆಮೇಲಿಂದ ಸುನಿ ಮದುವೆ ಮಾಡಿಸ್ಕೊಡ್ಬೇಕಾಯ್ತದೆ. ಇವಳಿಗೆ ಏನು ಮಾಡಿಸ್ಕೊಡ್ತೀನಿ ಅವ್ನು ಸುಮ್ಮನೆ ಆಗ್ಬಿಟ್ಟನ. ಅವ್ನು ನೆರ್ತಿಗೆ ಮಾತ್ರ ಮಾಡಿಸ್ಕೊಟ್ಟೆ, ನಾನು ನೆರ್ತಿಗೆ ಮಾಡಿಸ್ಕೊಂಡಿರೋದಿನ ಅಂತ ನಾಳೆ ದಿವ್ಸ ನ್ಯಾಯ ಕೇಳಿದಾಗ ಏನು ಮಾಡೋದು? ಏನು ಚಿನ್ನದ ರೇಟ್ ಏನು ಕಮ್ಮಿ ಆಗಿದ್ದದ? ಹೊಸಿ ದುಡ್ಡ ಚಿನ್ನದ ರೈಟೇ ಒಂಥರ, ಅಲ್ಲಿ ಅಂಗಡಿಗೆ ಹೋದಾಗಲೇ ಒಂಥರ ರೈಟ್ ಹಾಕ್ತಾರೆ ಅವರು. ಆ ಥರದಲ್ಲದೆ ಅಂಥದ್ರಲ್ಲಿ ಹೆಂಗೆ ಮಾಡೋಕ್ಕಾಗದವ? ಹಂಗಲ್ಲ ಕಣವ. ನನ್ನ ಮಾತಾ ಕೇಳು ಹೊಸಿಯ ನೀನು. ಹಂಗಾರೆ ಈಗ ಮಾಡ್ಸೋಕ್ಕಿಲ್ವಾ? ಆಡಿಸ್ತೀನಿ, ಕಿವಿಗೆ ತತ್ತೀನಿ. ಒಂದು 3 ಗ್ರಾಮ್ 4 ಗ್ರಾಮ್ ತತ್ತೀನಿ ಕಣವ. ಇಲ್ಲ ಕಣವ, 3 ಗ್ರಾಮ್ಗೆ ವಾಲೇಜ್ ಚಂದ ಕಾಣಕ್ಕಿಲ್ಲ ಕಣಮಗ. ಕಮ್ಮಿ ಅಂದ್ರೆ ಮದುವೆ ಹೆಣ್ಣಿಗೆ ಒಂದು 8 ಗ್ರಾಮ್ನಾರು ಮಾಡಿಸ್ಕೊಡ್ಬೇಕು. 8ರಿಂದ 10 ಗ್ರಾಮು ಅದಕ್ಕೊಂದು ಜೊತೆ ಮಾಟಿ ಇವೆಲ್ಲ ಮಾಡಿಸ್ಕೊಡ್ತಾರೆ. ಕಿವಿ ತುಂಬ ಇಕ್ಕತ್ತದೆ. ಹೆಂಗೆ ಮಾಡಿಸೋರು ಚೆನ್ನಾಗಿ ಕಂಡ ಮಗ. ನೀನು ಸರಿ ಬಿಡು. ಆಮೇಲೆ ಅವ್ನ ಹೆಡ್ತಿಗೂ ಮಾಡಿಸ್ಬೇಕಾಗ್ತದೆ. ಹೇಳ್ತಾರೆ ಸುಮ್ಮ ಕೂತ್ಕೋ. ಏನೇನು ಕೊಟ್ಟಾರ ಅವರು? ಮಾರಕ್ಕೆ ಹೋಗ್ಬಿಟ್ಟು ನ್ಯಾಯವಾಗಿ ಲೆಕ್ಕ ಇಡಕ್ಕಿಲ್ಲ. ಅರ್ಬಿರ್ತಿ ಲೆಕ್ಕ ಇಡೋದು ಕಣವ. ಎಂತ ಬುದ್ಧಿ ಕಲ್ತಾನೆ ಗೊತ್ತಾ ಇವನು? ದುಡ್ಡಿಗೆ ಕಾಸ ಮಡಿಕೊಂತಾನೆ ಹೊಸಿಯ. ಅಯ್ಯೋ ಮಡಿಕಳ್ಳಿ ಸುಮ್ಮನಿರು. ಇನ್ಯಾರಿಗೆ ಮಾಡ್ಬೇಕಾಗಿತ್ತು ನೀನು? ಇನ್ಯಾರಿಗವ ಮಾಡಬೇಕಾಗಿತ್ತು? ಇನ್ಯಾರು ಮಾಡಬೇಕಾಗಿತ್ತು ಅಂದರೆ ನಾನು ಇರಗಂಟನಾರು ಬೇಡವಾ ದುಡ್ಡು ಕಾಸು? ಇರಗಂಟನಾರುವೆ ನನಗೆ ಬೇಡವಾ? ಇವತ್ತಿನ ಕಾಲದಲ್ಲಿ ಇವ್ರು ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ? ಇವ್ರು ಮಾಡ್ತಾರೆ ಅಂತ ರಚ್ಕೊ ಕೂತ್ಕೊಳ್ಳೋಕ್ಕದ? ಅವೆಲ್ಲ ಆಗ್ನದ ಕೆಲಸ ಕಡವ. ಅವೆಲ್ಲ ನಮ್ಗೆ ಕೂತ್ಕೊಳ್ಳೋಕ್ಕಾಯ್ಕಿಲ್ಲ ಇವತ್ತಿನ ಕಾಲದಲ್ಲಿ. ಸುಮ್ಮನಿರು, ನಿಂಗೆ ಗೊತ್ತಿಲ್ಲ ಅವೆಲ್ಲ ಆಯ್ಕೆಲಕತ್ತೆ. ಅದಕ್ಕೆ ನಾನು ನೋಡ್ತೀನಿ. ನಾನೇನೊಂದು 3-4 ಗ್ರಾಮ್ ತತ್ತೀನಿ. ಬೇಕಾದ್ರೆ ಡೈಲಿ ಇಕ್ಕತ್ತಾಳೆ, ಬೇಕಾದ್ರೆ ಊಟ ಮಾಡಿಸ್ಕೊತಾಳೆ. ಈಗೇನು ಚಿಂದವನ್ನ ಇಕ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಸೊಟ್ಟು ಮಡಿಕತ್ತಾರೆ ಕಿವಿಗೆ ಕತ್ಕೆಲ್ಲವಾಗತ್ತೆ.
ಹಾಕತ್ತಾಳೆ ಇವಾಗ ಡೈಲಿ ಯೂಸ್ಗೆ ಹಾಕೊಳ್ಳ ಹಾಕು ವಾರೆ ತಲೆ ಅಂತ ಒಪ್ಕೊಂಡಿನಿ ಒಟ್ಟು ತತ್ತೀನಿ 10 ಗ್ರಾಮು 15 ಗ್ರಾಮ್ ಹೇಳ್ತಾರಲ್ಲ ನಾನು ಒಸಿ ದುಡ್ಡು ಅದತ್ತ ಈಗ 10 ಗ್ರಾಮ್ ಮಾಡಿಸ್ತೀನಿ ಅಂದ್ರೂ ಒಸಿ ದುಡ್ಡು ಹಾಕಿಲ್ಲ ಯಪ್ಪ ಎಲ್ಲಿ ಮಾಡ್ಸಕ್ಕದು ಒಂದು ಲಕ್ಷದ ಮೇಲೆ ಬರಬೇಕು ಒಂದು 10 ಗ್ರಾಮ್ ಮಾಡಿಸ್ತೀನಿ ಅಂದ್ರೂ ಏನು ಒಸಿ ದುಡ್ಡು ಏರ್ಕೊಂಡು ಕೂತಿದ್ದತ್ತ ಯಾವ ಚಿನ್ನ ತರೋದು ಈಗ ಇನ್ನು ಕಾರ್ದಾರಿಗೆಲ್ಲ ದುಡ್ಡು ಬೇಕಾಗಿಲ್ವಾ ಒಸಿ ದುಡ್ಡು ಬೇಕಾ ಅವ್ರೇನೋ ದೇವಸ್ಥಾನದಲ್ಲಿ ದಾರೆ ಹೊತ್ತು ಕಳಿಸ್ಬಿಡ್ತಾರೆ ನಮ್ಗೆ ಒಸಿ ಖರ್ಚು ಬಿತ್ತದ ಅವ್ವ ಮಾಡೋದು ಮಾಡ್ತೀವಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಾ ಮದುವೆ ಮಾಡಿಸ್ಕೊಂಡು ಮಾಡಿದ್ರು ಕನೋ ಹೆಂಗೋ ಒಪ್ಕೊಂಡು ತಕ್ಕನಾಗಿ ಮಾಡಿಸ್ಕೊ ಬಂದವ್ರೆ ಅಂತ ಈಗ ಮಾತುಕತೆ ಮಾಡಿದ್ರು ಅವರು ಹೆಂಗಿತ್ತು ಯಾರು ಒಂದು ಬೆಟ್ಟು ಬಗ್ಸಂಗಿತ್ತ ಹೆಂಗೆ ಮಾಡ್ಕೊಂಡು ಹೋದ್ರು ಹಂಗೆ ಇರಬೇಕು ಹಂಗೆ ಮಾಡಬೇಕು ಹಂಗೆ ಮಾಡ್ದಾಗ್ಲೇ ತಾನೇ ಹೆಂಗೋ ಬುಡತ್ತಾಗೆ ಹೆಂಗೋ ಮಾಡಿದ್ರು ಕನೋ ಅನ್ನೋದು ಲೆಕ್ಕ ಬರೋದು ಅಷ್ಟು ಮಾಡೋಕ್ಕಾಕಿಲ್ವಪ್ಪ ಅಷ್ಟು ಮಾಡೋಕ್ಕಾಕಿಲ್ವಾ ಅವರು ಒಂಚೂರು ಅನ್ನೈಕಕ್ಕುವೆ ಏನೋ ಪರವಾಗಿಲ್ಲ ಒಟ್ಟು ಮಾಡಿದರು ಇಲ್ಲ ಅಂತ ನಾನು ಏನು ಹೇಳಕ್ಕಿಲ್ಲ ಅವ್ರಿಗೆ ಏನು ಖರ್ಚು ಬಿದ್ದದಪ್ಪ ಈಗ ನಾನೇನೋ ಒಂದು ಉಂಗುರ ಪಂಗ್ರನಾರು ಗಂಡು ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡ್ಸೋದು ಕಾಣೆ ಅವ್ರ ಒಟ್ಟಿಗೆ ಒಂದು 10 ತಗೊಟ್ಟಾರೋ ಇಲ್ಲ ಅದನ್ನೂ ನಾವೇ ತಗೋಬೇಕೋ ಗೊತ್ತಿಲ್ಲ ಅತ್ತಗೆ ಎಲ್ಲೆಲ್ಲೋ ಸಿಗೋವು ನಾವು ಅಂದರೆ ಬಡವರು ಅಂದರೆ ಇಷ್ಟರ ಮಟ್ಟಕ್ಕೂ ಬಡವ್ರು ಇರ್ತಾರೆ ಅಂತ ಗೊತ್ತಿತ್ತಿಲ್ಲ ನನಗೆ ಅಚ್ಚುಕಟ್ಟಾಗಿ ಹಳಿ ಮೈನ್ಗಾರೆ ಬೇಡ ಒಂದು ಏನು ಈಗ ಒಂದು ಕೊತ್ತಿಗೆ ಚೈನು ಪೈನು ಅವು ನಾವು ಕೇಳೋಕ್ಕಿಲ್ಲ ಕೈಗೆ ಒಂದು ಉಂಗುರ ಒಂದು ವಾಚು ಬಟ್ಟೆನಾರು ತಗೊಂಡಿಲ್ಲ ಅಂದ್ರೆ ಅದು ಹೆಂಗೆ ಅವ್ರಿಗೆ ಗೌರವ ಉಳ್ದದು ಮದುವೆ ಇನ್ನೂ 2 ತಿಂಗಳತ್ತೆ ಈಗಲಿಂದನೇ ಯಾಕೆ ಲೆಕ್ಕ ಹಾಕಿ ಅವರು ಲೆಕ್ಕ ಹಾಕೊಂಡಿರ್ಬೋದು ತರಬೇಕು ಅಂತವೆ ನಿನ್ಗೆ ಹೆಂಗೆ ಗೊತ್ತು ಎಲ್ಲ ನೀನೇ ಮಾತಾಡ್ತೀಯಲ್ಲ ಆಡೆಕನವ ಅದು ಏನು ಲೆಕ್ಕ ಹಾಕೊಂಡಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ ನೋಡೋದ ಬಿಡು ಅದು ಏನು ಲೆಕ್ಕ ಹಾಕೊಂಡಿದ್ದಾರೋ ಅದು ಏನೋ ಗೊತ್ತಿಲ್ಲ ಒಟ್ಟಿಗೆ ನೋಡೋಕ್ಕಾಯ್ತದೆ ಬಿಡು ಇನ್ನೇನು ನಾವು ಇನ್ನೇನು ಮಾಡಂಗಿದ್ದು ತರಲಿಲ್ಲ ಅಂದ್ರೂ ಇವನೇ ಕುಣಿತ ಕುಂತಾನೆ ಆಯ್ತೀನಿ ಅಂತ ಇನ್ನು ನಾನೇನು ಮಾಡಂಗಿದ್ದದು ಕುಣಿಲಿ ಹೋಗು ಇನ್ನು ನಾನೇನು ಮಾಡೋಕ್ಕಾಗಿಲ್ಲ ಕಣ ಸರಿ ಆಯಿತು ಸುಮ್ಮನಿರವ ಅಯ್ಯೋನೇ ಯಾರ ಮನೆಗೆ ಹೋಯ್ತಿತ್ತು ಅದು ಮಾಡಿಸ್ರು ಅಚ್ಚುಕಟ್ಟಾಗಿ ಮಾಡಿಸು ನನ್ನ ಅಭಿಪ್ರಾಯ ಅಚ್ಚುಕಟ್ಟಾಗಿ ಮಾಡಿಸ್ಬಿಟ್ರು ಒಳ್ಳೆಯದು ಮಾಡಿಸ್ಬಿಡು ಅಚ್ಚುಕಟ್ಟಾಗಿ ಈಗ ಕಳ್ಳಿ ಪಾಪ ಎಲ್ಲರೂ ಈಗ ತೋರಿಸ್ತಾರೆ ಗಂಡು ಮನೆ ಮಾಡಿಸಿರೋ ವಾಲೆ ತೋರಿಸಿ ಅಂದಾಗ ನಾಚಿಕಾಯ್ಕು ನಿನಗೆ ಅಚ್ಚುಕಟ್ಟಾಗಿ ಮಾಡಿಸೋರ್ತಾನೆಯಾ ಕರವ ಮಾಡಿಸ್ಕೊಡು ಒಂದು 10 ಗ್ರಾಮ್ಗೆ ಏನು ಅದು ನಿಮ್ಮನ್ನ ಮತ್ತೆ ಮಾಡಿಸೋದ್ಲು ಅಂದ್ಬಿಟ್ಟು ಒಂದು ನೆನಪಾಗಿ ಇಟ್ಕೊತದೆ ಮಾಡಿಸ್ಕೊಡು ಹಂಗೆಲ್ಲ ಇದು ಮಾಡಬಾರ್ದು ಯಾರ ಮನೆಗೆ ಓದೋದು ಇನ್ನೇನು ನೀನು ಸರಿ ನೀನು ಮಾಡ್ಲಿಕ್ಕೆ ಒಬ್ಬರ್ನಿಲ್ಲ ಅಯ್ಯೋ ಕಳಿಸ್ಬಿಡ್ದ ನನ್ನ ಮಗ 100 ಗ್ರಾಮ್ ಚಿನ್ನ ಕೊಟ್ಟು ಬೇಕಾದ ಮದುವೆ ಮಾಡಿ ಚಿತ್ರದಲ್ಲೇ ಮದುವೆ ಮಾಡಿ ಕಳಿಸ್ದೆ ಊರು ಕಳ್ಸೋ ನಾವು ಇಲ್ಲಿಗೆ ಹೋಯ್ತೀನಿ ಮಾತಾದ್ರೆ ನನ್ನ ತಮ್ಮಂದು ಅಂದರೆ ಹೋಗು ಬಾಯಿ ಮುಚ್ಕೊಂಡು ಅಂತೆ ಓದಿ ಅಂದ್ಕೊಂಡು ಬೋದ್ನಂತೆ ಬೋದ್ಬಿಟ್ಟು ಹೋಗ್ಬೇಡ ನೀನು ಹೋದ್ರಿ ಇನ್ನೊಂದ್ಸತಿ ಮನೆಗೆ ಬರಬೇಡ ಅಂತ ಏನೇನೋ ಬಗಳಂತ ಕಣಪ್ಪ ಒತ್ತೊತ್ತರತ್ತೆ ಕುಡ್ಕ ಬಂದಿದ್ದಂತ ನೆನೆ ದಿವಸ ಅಯ್ಯೋ ಅವ ಹೆಣ್ಣೊಂದು ಒಂದು ಗೋಳು ತಗೆ ಏನು ಮಾಡಿ ಎತ್ತಾಗೆ ಅಯ್ಯೋ ನಿಮ್ದು ಏನದಿಲ್ಲ ಸುಮ್ಕಿರು ಇವರು ಹೋಗಿ ಅದು ಸುರ ಆಯ್ತದಪ್ಪ ಇವ್ರು ತಲೆನೇ ಕೆಡ್ಸ್ಕೊಳಕ್ಕಿವಲ್ಲ ಇವ್ರು ನೋಡ್ಕೊತಾರೆ ತಿರ್ಗಾ ಹೇಳ್ತೀಯ ನೀನು ಅದು ಮಾಡವ ಇದು ಮಾಡವ ಅಂತ ಇವಕ್ಕೆ ನಾಯಿ ಕಾಲಲ್ಲಿ ಮುಳ್ ತೆಗ್ದಂಗೆ ಇವಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ ಹಬ್ಬ ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ ಕಣ ಸುಮ್ಮನೆ ಯಾಕೆ ಮಾತಾಡಬೇಕು ಅತ್ತಾಗೆ ಅಯ್ಯೋ ಹಂಗಂದ್ರೆ ಆದದವ ತಲೆಗೆಡ್ಸ್ಕೊಬೇಡ ಸುಮ್ಮನಿರು ನೀನು ಅವರು ಅಂದರೆ ಹೋಗಿ ಭಾವನ ಏನು ದಬಾಯಿಸೋದು ಅಂತ ಹಂಗೆ ಆಡ್ತಾರೆ ಸುಮ್ಮನಿರು ಆಯ್ತು ಇನ್ನೇನು ಮಾಡೋಕ್ಕದದು ಅಯ್ಯೋ ಇನ್ನೇನು ಮಾಡಂಗಿಲ್ಲ ಕತ್ಬಿಡಪ್ಪ ಸರಿ ಬನ್ನಿ ಊಟ ಮಾಡಿ ಅವ್ವ ಹೋಯ್ತೀವಿ ಕಣವ ನಾವೇ ಅವ್ವ ಸುಮ್ ಕೂತ್ಕೊಳ್ಳಿ ಅದೇನು ಹೋಯ್ತೀನಿ ಅಂತ ಗಾಡಿಗೆ ಅಯ್ಯೋ ಕೋಳಿ ಕವ್ ಕಂಡವ್ರಿಗೆ 8-10 ದಿವಸ ವಯಸ್ಸುಟ್ಪು ಅಂದರೆ ಆರೇ ನೆನೆ ದಿವಸ ಅವ್ನು ಕೀರ ಹೊತ್ಕೊಂಡು ಹೋಯ್ತು ಉಂಜನ್ನಿ ಅಂತಾಳೆ ಅಷ್ಟು ಅಪ್ಪ ಉಂಜುನ ಕೀರ ಹೊತ್ಕೊಂಡು ಹೋಗೋದವ ಎಲ್ಲ ಕುಯ್ಕೊಂಡು ತಿನ್ಕೊಂಡಿದ್ದಾರೆ ಹೆಂಗೋ ಸುಮ್ಮನೆ ಇರಪ್ಪ ನನಗೆ ಅಲ್ಲಿ ಇಲ್ಲಿ ಅಂತ ಹೋಯ್ತಾ ಇರ್ತೀನಿ ನಾನು ಮದುವೆ ಕೆಲಸಕ್ಕೆ ಅಲ್ದೇ ಥರ ಕಿತ್ತಾರೆ ಅನ್ಕೊಂಡು ಮನೆ ತಾವ ಇರಪ್ಪ ನೀವು ಒಳ್ಳೆ ಯಾಕಿಂಗ್ ಗಡೀರಿ ಹೇಳ್ತೀನಿ ಬಿಡು ಇವನಿಗೆ ಸುನಿಗೆ ಹೋಗಿ ಮೂಟೆಗೆ ತುಂಬ್ಕವಲ್ಲ ಕೋಳಿಗಳ ಅಂತವ ಇಲ್ಲೇ ಮೇಯ್ಸಿರಂತೆ ಸುಮ್ಮನಿರು ಹಿಂಗಲ್ಲ ಕಣವ ಹಿಂಗಿಲ್ಲ ಸುಮ್ಮನಿರವ ಅದು ಯಾರಿಗೆ ಮಾಡಕ್ಕಂಗೆ ಬಟಾಡಿರೋ ಕಣಪ್ಪ ನೀವು ಸುಮ್ಮನಿರಿ ನೀವು ಸರಿ ಆಯಿತು ಆ ಕೋಳಿಗಾರ ಒಂದು ವ್ಯವಸ್ಥೆ ಮಾಡವ ಆಯಿತು ತಲೆಗೆಡ್ಸ್ಕೊಬೇಡ ಸುಮ್ಕಿರೋ ಅಲ್ಲಿ ನಾನು ಸುನಿ ಕಳಿಸ್ತೀನಿ ಮೂಟೆಗೆ ತುಂಬ್ಕೊಬರ್ತಾನೆ ಬೇಕಾದ್ರೆ ಎಲ್ಲರೂ ಇಲ್ಲೇ ಸಾಕಳಕ್ಕಾಯ್ತದೆ ಸುಮ್ಮನಿರೋ ತಲೆಗೆಡ್ಸ್ಕೊಬೇಡ ನೀವೇನಿಗೆ ಹೊಟ್ಟೆ ಉರ್ಸಿರಿ ನಮ್ಮನ್ನ ಅಯ್ಯೋ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಸುಮ್ಮನಿರಪ್ಪ ಆಯಿತು ಇದೇ ಗಡಿಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ